ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮೇರಾ ಭಾರತ್, ಎನ್ಎಸ್ಎಸ್ ಘಟಕ ಹಾಗೂ ಸರ್ಕಾರಿ ಮಹಾವಿದ್ಯಾಲಯ ಇನ್ನಿತರ ಜಿಲ್ಲಾ ಯುವಕ ಯುವತಿಯ ಸಂಘಗಳ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮವನ್ನು ಕಲಬುರಗಿ ನಗರದಲ್ಲಿನ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಯಿತು. ವಿವಿಧ ಇಲಾಖೆ ಹಾಗೂ ಸಂಘಗಳ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರ್ನುಮ್ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವಿವಿಧ ಗಣ್ಯರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿಯಾಗುತ್ತಿದೆ. ಇಲ್ಲಿನ ಕಾರ್ಯಕ್ರಮದಲ್ಲಿ ನೃತ್ಯ ಸೇರಿದಂತೆ ಕಥೆ ಇನ್ನಿತರ ಕಾರ್ಯಕ್ರಮಗಳು ಇಲ್ಲಿ ಆಗ್ತಿದ್ದು ನಮ್ಮ ಭಾಗದ ಜಾನಪದ ಕಲೆಗಳ ಪ್ರದರ್ಶನ ಇಲ್ಲಿ ಆಗುತ್ತಿರುವುದರಿಂದ ಖುಷಿ ಕೊಟ್ಟಿದೆ ಎಂದರು. ಇದರಲ್ಲಿ ನೀವು ಉತ್ಸುಕರಾಗಿ ಭಾಗವಹಿಸಿ ಎಂದು ಅವರು ಇಂದಿನ ದಿನಗಳಲ್ಲಿ ಯುವಕರು ಯುವತಿಯರು ರೀಲ್ ನೋಡುವುದರಲ್ಲಿಯೇ ಕಾಲ ಕಳೆಯುತ್ತಿರುವುದು ಸಂದರ್ಭದಲ್ಲಿ ನೀವು ಜಾನಪದ ಕಲೆಗಳನ್ನು ಪ್ರದರ್ಶಿಸುವುದರಿಂದ ಸಂತೋಷ ಆಗುತ್ತದೆ. ಈ ಕಾರ್ಯಕ್ರಮದ ಎಲ್ಲರಿಗೂ ಸಂತೋಷ ಸಿಗಲಿ ಎಂದರು. ನಮ್ಮ ಕಲ್ಚರ್ ಏನಿದೆ ಅದ್ರ ಬಗ್ಗೆ ಜಾನಪದ ಅದು ಹೋಗ್ಲಾರ್ದು ನಾವು ಆ ಕಲ್ಚರ್ ಅದು ಆರ್ಟ್ ಅದ್ರ ಬಗ್ಗೆ ಪ್ರತಿಯೊಬ್ಬರಿಗೆ ಹಿರಿಯವ್ರ ಕಡೆಯಿಂದ ಕೆಳಗಡೆ ಯುವಕರಿವರೆಗೆ ಬರಬೇಕು. ಈ ಒಂದು ಕಲೆ ಬಗ್ಗೆ ಈ ಒಂದು ಪ್ರದರ್ಶನ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಆ ಮಾದರಿಯಲ್ಲಿ ಮಾಡಿಸ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಹಿಂದಿನ ವರ್ಷ ಸಹ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಲಾಸ್ಟ್ ಟೈಮ್ ನನ್ನ ಕಡೆ ಸಮಯ ಇತ್ತು, ಹಾಗಾಗಿ 2-3 ಕಾರ್ಯಕ್ರಮ ನೋಡಿ ಹೋಗಿದೆ. ಇವತ್ತು ಅನ್ಫಾರ್ಚುನೇಟ್ ನನಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಬೇಗ ಹೋಗಬೇಕು. ಹಾಗಾಗಿ ನಾನು ಹೊಡ್ತೀನಿ. ಆದರೂ ಐ ವಿಶ್ ಈಚ್ ಆ್ಯಂಡ್ ಎವ್ರಿ ಪಾರ್ಟಿಸಿಪೆಂಟ್ ದ ವೆರಿ ಬೆಸ್ಟ್. ಐ ಹೋಪ್ ನೀವು ಈ ರೀತಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರೆ ಅದರಲ್ಲಿ ನೀವು ಖುಷಿ ಪಡ್ಕೊಂಡು ನೀವು ಕಲಿಕೆ ನಿಮ್ಮದು ಹೆಚ್ಚಾಗಲಿ. ಜೊತೆಗೆ ಸಿನ್ಸ್ ಇಟ್ ಇಸ್ ಫೈನಲಿ ಅ ಕಾಂಪಿಟೇಷನ್, ಐ ಹೋಪ್ ಇನ್ ಫೇರ್ನೆಸ್ ಇದು ಕಾಂಪಿಟೇಷನ್ ಕಂಡಕ್ಟ್ ಆಗುತ್ತೆ ಮತ್ತು ತಮ್ಮಲ್ಲಿ ಯಾರು ಅತಿ ಉತ್ತಮ ಪ್ರದರ್ಶನ ಮಾಡ್ತಾರೆ ಅವ್ರಿಗೆ ಬಹುಮಾನ ಸಿಗಲಿ ಮತ್ತು ನಿಮಗೆ ಇನ್ನೂ ಪ್ರೋತ್ಸಾಹನ ಸಿಗಲಿ ಅಂತ ನಾನು ಆಶಿಸುತ್ತೇನೆ. ಎಸ್ಪೆಷಲಿ ಟು ಈಚ್ ಆ್ಯಂಡ್ ಎವ್ರಿ ಪಾರ್ಟಿಸಿಪೆಂಟ್ ಇಟ್ ಈಸ್ ಅ ವಿನ್ ಇನ್ ಇಟ್ ಸೆಲ್ಫ್. ನೀವು ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದೀರಾ, ನೀವು ಬಂದು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಹುಮ್ಮಸ್ಸಿಂದ ಸೇರ್ತಾ ಇದ್ದೀರಾ ಅಂದರೆ ಅದೇ ಒಂದು ದೊಡ್ಡ ತಮ್ಮ ಕಡೆಯಿಂದ ಒಂದು ಅಚೀವ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗಿನ ಜನರು ಬರೀ ಮೊಬೈಲ್ ಫೋನಲ್ಲಿ ರೀಲ್ಸ್ ನೋಡ್ತಾ ಆಗಿಬಿಡ್ತಾರೆ ಅಥವಾ ಬೇರೆ ಯಾವುದಾದ್ರೂ ಚಟುವಟಿಕೆಯಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಈ ರೀತಿ ನಾವು ಕಲೆ ಬಗ್ಗೆ ಮತ್ತು ಜಾನಪದ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಪ್ರೋತ್ಸಾಹನ ಕೊಟ್ಟು ತಾವೆಲ್ಲರೂ ಬಂದು ಇಲ್ಲಿ ಭಾಗವಹಿಸ್ತಾ ಇರೋದು ನಿಜವಾಗ್ಲೂ ಒಂದು ಖುಷಿದು ಸಂಗತಿ. I wish each and every participant the very best. I hope the organizers organize a very fair program and I hope all the winners will be well selected. And winners ಮಾತ್ರ ಇಲ್ಲವೇ ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ರಿಯಲಿ ಹೋಪ್ ಸಚ್ ಪ್ರೋಗ್ರಾಮ್ಸ್ ಕೀಪ್ ಹ್ಯಾಪ್ನಿಂಗ್ ಇನ್ ಗುಲ್ಬರ್ಗ. ಇತ್ತೀಚೆಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಆರ್ಟ್ ಆ್ಯಂಡ್ ಥಿಯೇಟರ್ ಫೆಸ್ಟಿವಲ್ ಮಾಡಬೇಕು, ಫೋಟೋಗ್ರಫಿ ಫೆಸ್ಟಿವಲ್ ಮಾಡಬೇಕು. ಈ ರೀತಿ ಕಾರ್ಯಕ್ರಮಗಳಲ್ಲಿ ಸಹ ತಾವೆಲ್ಲರೂ ಭಾಗವಹಿಸ್ತೀರಾ ಅಂದರೆ ನಿಜವಾಗ್ಲೂ ಒಂದು ಖುಷಿದು ಸಂಗತಿ ಇರುತ್ತೆ. ಆ್ಯಂಡ್ ಇದು ವಯೋಮಿತಿ ಯಾವುದೂ ಇರೋದಿಲ್ಲ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ. ಸಣ್ಣ ಮಕ್ಕಳು ಸಹ ಭಾಗವಹಿಸಬಹುದು. ಯೂತ್ ಆ್ಯಂಡ್ ಟೀನೇಜರ್ಸ್ ಕ್ಯಾನ್ ಆಲ್ಸೋ ಟೇಕ್ ಪಾರ್ಟ್. ವಯಸ್ಸಾಗಿರೋರು ಪಾರ್ಟಿಸಿಪೇಟ್ ಮಾಡಬಹುದು. ಇಟ್ ಈಸ್ ಒನ್ ಫೋರಮ್ ಇನ್ ವಿಚ್ all of us can come together irrespective of our gender, irrespective of our age, irrespective of our liking. ಹಾಗಾಗಿ ನನಗೆ ಭಾಳ ಖುಷಿ ಅನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇರೋದು. ಒಂದು ಒಳ್ಳೆ ಕಾರ್ಯಕ್ರಮ ಆಗಲಿ ಮತ್ತು ಪ್ರತಿಯೊಬ್ಬರಿಗೆ ಖುಷಿ ಸಿಗೋ ರೀತಿ ಒಂದು ಕಾರ್ಯಕ್ರಮ ಆಗಲಿ ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ಉದ್ಘಾಟನೆ ಮಾಡಿ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋರು ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಕೊಡ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಂತರ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಸವಿತಾ ತಿವಾರಿ ಅವರು, ನಮ್ಮ ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳಿರುವುದರಿಂದ ಸಂತೋಷ ಆಗುತ್ತಿದೆ ಎಂದರು. ಹಮ್ಮಿಕೊಂಡಂತಹ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಯುವಜನೋತ್ಸವ 2025-26 ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಗಣ್ಯಮಾನ್ಯ ವ್ಯಕ್ತಿಗಳೇ, ಪ್ರಾಧ್ಯಾಪಕ ಮಿತ್ರರೇ, ಯುವ ಸಬಲೀಕರಣ ಇಲಾಖೆಯ ಅತ್ಯಂತ
ಚಟುವಟಿಕೆಯಿಂದ ಈ ಒಂದು ಆಯೋಜನೆ ಮಾಡಿರುವಂತಹ ಸಹಾಯಕ ನಿರ್ದೇಶಕರಾದ ಶ್ರೀ ಸೋಮಶೇಖರ್ ಸರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಪ್ರಾಧ್ಯಾಪಕ ಮಿತ್ರರೇ, ಆಹ್ವಾನಿತರೇ, ಮಾಧ್ಯಮದ ಮಿತ್ರರೇ, ವಿವಿಧ ಮಹಾವಿದ್ಯಾಲಯಗಳಿಂದ ಬಂದಂತಹ ಪ್ರಾಧ್ಯಾಪಕ ಮಿತ್ರರೇ, ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಪರ್ಧಾಳುಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಮಹಾವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರ್ತಾ ಜಾಸ್ತಿ ಮಾತಾಡೋದಿಲ್ಲ. ಯಾಕಂತಂದರೆ ನೀವೆಲ್ಲ ಸ್ಪರ್ಧೆಗಳಿಗಾಗಿ ಕಾಯ್ತಾ ಇದ್ದೀರಿ. ಬಡಿಗೇರ್ ಸರ್ ಮಾತಿನಲ್ಲಿ ತುಂಬ ನೋವಿತ್ತು. ನಮ್ಮ ಭಾರತದ ಸಂಸ್ಕೃತಿ ಇನ್ನೇನಾದರೂ ಸ್ವಲ್ಪ ಮಟ್ಟಿಗೆ ತನ್ನ ಘನತೆ, ಗೌರವವನ್ನು, ಶ್ರೀಮಂತಿಕೆಯನ್ನು, ಯಾವುದನ್ನು ನಾವು ಜಮೀನಿ ಹಕ್ಕಿಕತ್ ಅಂತ ಕರಿತೀವಿ, ಅದನ್ನು ಏನಾದರೂ ಉಳಿಸಿಕೊಂಡು ಬಂದಿದೆ ಅಂತಂದ್ರೆ ಆ ಒಂದು ಕ್ರೆಡಿಟ್ ಇಂತಹ ಕಲಾವಿದರಿಗೆ ಹೋಗ್ತದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮ್ಮದೇ ಆದ ಸಾಧನೆ ಮುಖಾಂತರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದೇಶದ ಘನತೆಯನ್ನು ಎತ್ತಿ ಇಡುವಂಥ ಕೆಲಸ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾವು ಋಣಿಯಾಗಿದ್ದೇವೆ ಸರ್. ತಾವೆಲ್ಲರೂ ನಮ್ಮ ದೇಶದ ವಿರಾಸತ್ ಅಂತ ಕರಿತೀವಿ ನಾವು. कोई सिकंदर होता है तो कोई सिकंदर होता है तो कोई बाजीगर होता है. जीतने वाले को हम सिकंदर कहते हैं और हार कर जीतने वाले को बाजीगर कहते हैं. ಬಳಿಕ ರಾಜ್ಯ ಪ್ರಶಸ್ತಿ ವಿಜೇತರಾದ ಸುರೇಶ್ ಬಡಿಗೇರ್ ಅವರು ಮಾತನಾಡಿ ಜಾನಪದ ಕಲೆ ಪ್ರದರ್ಶಿಸುತ್ತಿರುವ ಯುವಕ ಯುವತಿಯರಿಗೆ ಹುರಿದುಂಬಿಸಿದರು. ಇಲ್ಲಿ ಏರ್ಪಡಿಸ್ತಕ್ಕಂತಹ ಎಲ್ಲ ಸ್ಪರ್ಧೆಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ 3 ಬಹುಮಾನಗಳು ಕೊಡ್ತಾರೆ. ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ಪಡ್ಕೊಂಡವರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಮತ್ತು ಇಲಾಖೆ ಈ ಬಾರಿ ಭಾಳ ವಿಶೇಷ ಏನಂದರೆ ಪ್ರಥಮ, ದ್ವಿತೀಯ, ತೃತೀಯ ಪಡೆದಂಥ ಮಕ್ಕಳಿಗೆ ಕ್ಯಾಶ್ ಪ್ರೈಸ್ ಜೊತೆ ಮೆಡಲ್ನು ಕೊಡ್ತಾ ಇದ್ದಾರೆ. ಯಾಕೆ ಈ ಥರ ಮಾಡ್ತಾರೆ ಅಂದರೆ ಯುವಕರಲ್ಲಿ ಒಂದಿಷ್ಟು ಜಾನಪದ ಗೀತೆ, ಸಾಂಸ್ಕೃತಿಕ ಬಗ್ಗೆ ಒಂದು ಹುಮ್ಮಸ್ಸು ಬರಲಿ, ಅವರು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಮರೆತು ದೇಸಿ ಸಂಸ್ಕೃತಿ ಕಡೆ ಬರಲಿ ಅಂಥೇಳಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಕೊಡ್ತಾರೆ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದಂಥ ಪ್ರಥಮ ಮತ್ತು ದ್ವಿತೀಯ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಅಲ್ಲಿ ಭಾಗವಹಿಸ್ತಾರೆ. ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆದಮೇಲೆ ಮತ್ತು ಅವರಿಗೆ ಬೇರೆ ಬೇರೆ ಅವಕಾಶಗಳು ಇರ್ತವೆ. ನಂತರ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಸೇರಿದಂತೆ ಹಲವು ಜಾನಪದ ಕಲೆಗಳ ಪ್ರದರ್ಶನ ಜರುಗಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.